ನರೇಂದ್ರ ಮೋದಿಯವರು ಭಾಷಣದ ಕೊನೆಯಲ್ಲೊಂದು ಮಾತನ್ನು ಹೇಳಿದ್ರು. ಭಾರತದ ಆಯುಧಗಳ ಶಕ್ತಿ ಏನು ಅನ್ನೋದನ್ನು ಜಗತ್ತು ನೋಡಿದೆ ಇವತ್ತು ಅಂತ. ಭಾರತದ ಆಯುಧಗಳು ಅಂದರೆ ಸ್ವದೇಶಿ ನಿರ್ಮಿತ ಆಯುಧಗಳು. ಸಂಜೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರು, 6ರಿಂದ 8 ತನಕ ಆಪರೇಷನ್ ಸಿಂಧೂರದಿಂದ ಭಾರತ ಸಾಧಿಸಿದ್ದೇನು ಅಂತ ಒಂದು ಚರ್ಚೆ ಮಾಡ್ತಾ ಇದ್ವಿ ನಾವು. ಆ ಸಾಧನೆಗಳ ಪೈಕಿ ಇದು ಒಂದು. ಯಾವ ದೇಶದ ಹತ್ರ ಯಾವುದೇ ಆಯುಧಗಳಿದ್ದರೂ ವಾರ್ ಟೆಸ್ಟೆಡ್ ಆಗಿರಬೇಕು. ಅವು ವಾರ್ ಟೆಸ್ಟೆಡ್ ಆಗಿರಬೇಕು ಅಂದರೆ ಒಂದು ನಿಜವಾದ ಯುದ್ಧದ ಸನ್ನಿವೇಶದಲ್ಲಿ ಆ ಆಯುಧಗಳು ಬಳಕೆಯಾಗಿ ಅವುಗಳ ಕ್ಷಮತೆ ಸಾಬೀತಾಗಿರಬೇಕು. ಭಾರತ ಕಳೆದ ಕೆಲವು ವರ್ಷಗಳಿಂದ ಆಯುಧಗಳ ಉತ್ಪಾದನೆಯಲ್ಲಿ ದೊಡ್ಡ ಸಾಧನೆ ಮಾಡಿತ್ತು. ವಿ ಯೂಸ್ ಟು ಬಿ ಒನ್ ಅಮಂಗ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ವೆಪನ್ಸ್. ಅತಿ ಹೆಚ್ಚು ಆಯುಧಗಳನ್ನು ತರಿಸಿಕೊಳ್ತಾ ಇದ್ದಂಥ ದೇಶ ನಮ್ಮದು. ದೇಶೀಯ ಆಯುಧಗಳ ಉತ್ಪಾದನೆಗೆ ದೊಡ್ಡ ಪ್ರೋತ್ಸಾಹ ಸಿಕ್ತು ಈ ದೇಶದಲ್ಲಿ. ಅದರ ಪರಿಣಾಮವಾಗಿ ಆಕಾಶ್ ತೀರ್ ಅಂದರೆ ಇವತ್ತು ಮಧ್ಯಾಹ್ನ ನೀವು ಭಾರತದ 3 ಪಡೆಗಳ ಹಿರಿಯ ಅಧಿಕಾರಿಗಳ ಬಂದು ಕೂತ್ಕೊಂಡು ನಡೆಸಿದ ಪ್ರೆಸ್ ಮೀಟನ್ನು ನೋಡಿದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಮ್ಯಾಪ್ನಲ್ಲಿ ತೋರಿಸಿದ್ರು. 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅಂದರೆ ಇಲ್ಲಿಂದ 200 ಕಿಲೋಮೀಟರ್ ಅಂದರೆ ಎಷ್ಟಾಯ್ತು ರೀ? ಚಿತ್ರದುರ್ಗ ಆಯಿತು, ಬೆಂಗಳೂರಿನ ಚಿತ್ರದುರ್ಗ. ಅಷ್ಟು ವ್ಯಾಪ್ತಿಯಲ್ಲಿ ಬರುವ ಅಷ್ಟೂ ಕ್ಷಿಪಣಿಗಳನ್ನು, ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ, ಡ್ರೋನ್ಗಳನ್ನು ಹೊಡೆದು ಹಾಕೋದಕ್ಕೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಅಂದರೆ S-400 ದಾಟ್ಕೊಂಡು ಬಂದರೆ ಆಕಾಶ್ ತೀರ್ ಇರುತ್ತೆ, ಆಕಾಶ್ ತೀರನ್ನು ದಾಟ್ಕೊಂಡ್ಬಂದರೆ ಏರ್ಗನ್ಗಳಿರ್ತವೆ. ಅಂದರೆ ಭೂಮಿಯಲ್ಲೇ ಕೂತ್ಕೊಂಡು ಆಕಾಶದಲ್ಲಿ ಹೊಡೆಯುವಂಥದ್ದು. ಹೆಂಗೆ ಇಂಟಿಗ್ರೇಟೆಡ್ ಆಗಿ ಇಡೀ ವ್ಯವಸ್ಥೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರಿಸ್ತಾ ಇದ್ದರು. ಅತಿ ದೊಡ್ಡ ಕೊಡುಗೆ ಅದರಲ್ಲಿ ಬೆಂಗಳೂರು ಕೊಟ್ಟಿದೆ. ಬೆಂಗಳೂರಿನ ಆಂಟ್ರಪ್ರನರ್ಗಳು, ಸೈಂಟಿಸ್ಟ್ಗಳು ಅತಿ ದೊಡ್ಡ ಕೊಡುಗೆಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿಂಗ್ ಕಮಾಂಡರ್ ರಾಜೀವ್ ಅವರು ಇನ್ನೊಂದು ಹೇಳ್ತಾ ಇದ್ರು, ಇಸ್ರೋ ಡೆವಲಪ್ ಮಾಡಿಕೊಟ್ಟಿರುವ ನಾವಿಕನ್ನು ಬಳಸಿಕೊಂಡು ನಾವು ರಾಕೆಟ್ಗಳನ್ನು ಲಾಂಚ್ ಮಾಡ್ತೀವಿ, ನಾವಿಕನ್ನು ಬಳಸಿಕೊಂಡು ನಾವು ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಲಾಂಚ್ ಮಾಡ್ತೀವಿ. ಏನದರ ಅರ್ಥ? ನಾವಿಕ್ ಅನ್ನುವ ಇಂಡಿಜಿನಿಯಸ್ ಸಿಸ್ಟಮ್ ಒಂದನ್ನು ಇಸ್ರೋ ಭಾರತಕ್ಕೋಸ್ಕರ ಡೆವಲಪ್ ಮಾಡಿಕೊಟ್ಟಿದೆ. ಅದು ಒಂದು ಗುರಿಯನ್ನು ಇಟ್ಟು ಲಾಂಚ್ ಮಾಡಿದ್ರೆ ಡ್ರೋನು ಕರೆಕ್ಟಾಗಿ ಹೋಗಿ ಅದೇ ಗುರಿಗೆ ಬೀಳುತ್ತದು. ಬಟ್ ಪಾಕಿಸ್ತಾನ ಚೀನಾದ ಡ್ರೋನ್ಗಳನ್ನು GPS ಆಧಾರದ ಮೇಲೆ ಬಳಸುತ್ತೆ. GPS ಅನ್ನು ನಾವಿಲ್ಲಿ ಕೂತ್ಕೊಂಡು ಮ್ಯಾನಿಪುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಜಾಗಕ್ಕೆ ಅಂತ ಗುರಿ ಇಟ್ಟು ಲಾಂಚ್ ಮಾಡಿದ ಡ್ರೋನನ್ನು ನಾವು GPS ಅನ್ನು ಮ್ಯಾನಿಪುಲೇಟ್ ಮಾಡೋ ಮೂಲಕ ದಾರಿ ತಪ್ಪಿಸ್ತೀವಿ. ಇನ್ನೆಲ್ಲೋ ಹೋಗಿ ಜನ ಇಲ್ಲದೆ ಇರೋ ಅಲ್ಲಿ ಬೀಳುತ್ತದು. ಹಾಗೆ ಮಾಡಬಲ್ಲವು. ಥ್ಯಾಂಕ್ಸ್ ಟು ಇಸ್ರೋ ಒಂದು ನಾವಿಕ್ ಅಂತ ಮಾಡಿಕೊಟ್ಟಿದ್ದಾರೆ. ಒಂದು ಸ್ಪೆಷಲ್ ಸಿರೀಸ್ ಮಾಡಬೇಕಿದ್ರೆ ಇದ್ರ ಮೇಲೆ ಸ್ಪೆಷಲ್ ಸಿರೀಸ್ ಮಾಡಬೇಕು. ಈ ಮಧ್ಯದಲ್ಲಿ ಉಳಿದ ಸುದ್ದಿಗಳಿಗೆ ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.